ತುಂಬ ಖುಷಿ ಆಗ್ತಾ ಇದೆ. ಜೈನ್ ಸಮಾವೇಶದಿಂದ ಅನೇಕ ಲಾಭ ಆಗ್ತಾ ಇದೆ. ಜೈನ್ ಸಮಾವೇಶ ನಂತರ ನಮ್ಮ ಜೈನ್ ಸಮಾಜಕ್ಕೆ ಎರಡು ಉಪಲಬ್ಧಿ ಆಗಿದಾವ. ಒಂದು ಉಪಲಬ್ಧಿ ಪುನರ್ ಜೈನ್ ಗಣನಾ ಶುರು. ಅದೇ ರೀತಿಯಲ್ಲೇ ಜೈನ್ ಜನಸಂಖ್ಯಾ ಪುನರ್ ಪರಿಶೀಲನೆ ಮಾಡುವಂಥದ್ದು ಒಂದು ಆದೇಶ ನೀಡಿದೆ. ಆನಂತರ ಇವತ್ತಿನ ದಿವಸ ಗುರುವಾರ ಜೈನ್ ಸಮಾಜ್ಗೆ ಮೀಸಲಾತಿ ಸಕಟ್ ವಸತಿ ನಿಲಯದಲ್ಲಿ ಕೊಟ್ಟಿದ್ದಾರೆ. ಇದರಿಂದ ತುಂಬ ಸಂತೋಷ ತಂದಿದೆ. ಜೈನ ಸಮಾವೇಶ ಆದ ನಂತರ ಅನೇಕ ಲಾಭಗಳಾಗಿದ್ದಾವೆ ನಮಗೆ ಸರ್ಕಾರ ವತಿಯಿಂದ. ಮೊದಲಿಂದು ಜೈನ್ ಹಾಸ್ಟೆಲು, ಜೈನ ಪಂಡಿತರಿಗೆ ಪೂಜಾರಿಗೆ ವೇತನ, ಅದೇ ರೀತಿಯಲ್ಲಿ ಜೈನ ಮುನಿಗಳಿಗೆ ಸುರಕ್ಷಣೆ, ಹಾಗೆ ಅದೇ ರೀತಿಯಲ್ಲಿ ಅನೇಕ ಮಠಗಳಿಗೆ ಅನುದಾನಗಳು ಸಿಕ್ಕಿದೆ. ಈ ರೀತಿಯಲ್ಲಿ ಕಂಟಿನ್ಯೂ ಜೈನ್ ಸಮಾಜಕ್ಕೆ ಸರ್ಕಾರ ವತಿಯಿಂದ ತುಂಬ ಅನುಕೂಲ ಆಗಿದೆ. ಆದರೆ ಮೇನ್ ಪ್ರಮುಖ ಏನು ನಮಗೆ ಬೇಡಿಕೆ ಇದೆ ಅದೇನ ಪೆಂಡಿಂಗ್ ಇದೆ. ಭವಿಷ್ಯದಲ್ಲಿ ಶೀಘ್ರ ಆಗಲಿ ಅಂತೇಳಿ ಸರ್ಕಾರ ಕಡೆ ಅಪೇಕ್ಷೆ ಮಾಡ್ತಾ ಇದ್ದೇನೆ. ಸಮಾಜ ತಮ್ಮ ಕಡೆ ನೋಡ್ತಾ ಇದೆ. ಬೇಗನೆ ಅದೊಂದು ನಮ್ಮ ಸಮಾಜಕ್ಕೆ ಒಂದು ಶೀಘ್ರ ಕೊಟ್ಟರೆ ನಮಗೆ ತುಂಬ ಸಂತೋಷ ಇರ್ತದೆ. ಹೋರಾಟದ ಅವಶ್ಯಕತೆ ಬೀಳುವುದಿಲ್ಲ. 12 ತಿಂಗಳು ನಾನು ಗುಡುಗಿ ಕೊಟ್ಟಿದ್ದೇನೆ. ಅದರೊಳಗಡೆ ಆ ಕಾರ್ಯ ಆಗ್ತೈತೆ ಅಂತೇಳಿ ದೃಢ ವಿಶ್ವಾಸ ಇದೆ. ಈ ಸರ್ಕಾರಕ್ಕೆ ಇವತ್ತಿನ ದಿವಸ 2 ಕೆಲಸ. ಐನಾಪುರ ಜೈನ್ ಸಮಾವೇಶ ಆದ ನಂತರ ಜೈನ್ ಜನಸಂಖ್ಯಾ ಗಣನಾ ಮತ್ತೊಮ್ಮೆ ಮಾಡ್ತಾರೆ ಅಂತೇಳಿ ಒಂದು ಏನು ಆದೇಶ ಮಾಡಿದೆ ಅದಕ್ಕೆ, ಮತ್ತು ಜೈನ್ ಮೀಸಲಾತಿ ಏನು ಮಾಡಿದೆ ಅದಕ್ಕೆ ಸುದ್ದ ಅವ್ರು ನಮ್ಗೆ ಜೈನ್ ಸಮಾವೇಶ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸುದ್ದ ತುಂಬ ಆಶೀರ್ವಾದ ಕೊಟ್ಟ. ಮತ್ತು ಪಂಡಿತರಿಗೆ ಏನು ಅನುದಾನ ಕೊಡೋದಿತ್ತು ಆ ಅನುದಾನ ಸುದ್ದ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಫಾರ್ಮ್ಗಳೆಲ್ಲ ತುಂಬ್ಕೋತಾ ಇದ್ದಾರೆ. ಅದಕ್ಕೆ ಸುದ್ದ ಸರ್ಕಾರಕ್ಕೆ ಆಶೀರ್ವಾದ, ಧನ್ಯವಾದ. ಇದೇ ರೀತಿ ನಮ್ಮ ಕಾರ್ಯಗಳು ಜೈನ್ ಸಮಾಜಕ್ಕೆ, ಅಲ್ಪಸಂಖ್ಯಾತ ಸಮಾಜ, ಮಧ್ಯಮ ವರ್ಗೀಯ ಸಮಾಜ, ಬಡವರ ಸಮಾಜಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವೊಂದು ಭಾವಿಸ್ತೇನೆ. ಮುಂದಿನ ದಿನದಲ್ಲಿ ನಿಗಮಮಂಡಲ ಹಾಗೂ ಜೈನ್ ಹಾಸ್ಟೆಲ್ಗಳಿಗೆ ಇರುವಂಥ ಬಡವರಿಗೆ, ಹುಡುಗರಿಗೆ ಸ್ಕಾಲರ್ಶಿಪ್ ಏನಿದೆಯಲ್ಲ ಅದು ಸುದ್ದ ಶೀಘ್ರ ಆಗಬೇಕು ಅಂತೇಳಿ ಭಾವಿಸಿ ಮುಂದಿನ ದಿನದಲ್ಲಿ ಒಂದು ಪ್ರತೀಕ್ಷಾರತಿದೆ ನಾನು. ಸರ್ಕಾರ ಶೀಘ್ರದಲ್ಲಿ ನನ್ನ ಮಾತು ಕೇಳುತ್ತದೆ, ಸಮಾಜದ ಭಾವನೆಗಳು ತಿಳ್ಕೋತೈತೆ ಹೇಳಿ ಓಂ ನಮಃ.